ಎಸ್ಟರ್ಡೇ ಕ್ಲಾಸಲ್ಲಿ ನಾವು ಆನ್ ಪೇಜ್ ಎಸ್ ಸಿ ಒ ಬಗ್ಗೆ ತಿಳ್ಕೊಂಡಿದ್ವಿ. ಅಂತಂದರೆ ಪೇಜಸ್ಗೆ ಯಾವ ರೀತಿ ಎಸ್ ಸಿ ಒ ಮಾಡೋದು, ಓಕೆ, ಆ್ಯಂಡ್ ಪೋಸ್ಟಿಗೂ ಪೇಜಸ್ಗೂ ಏನು ಡಿಫ್ರೆನ್ಸು. ಸೊ ಇದನ್ನೆಲ್ಲ ನಾವು ಎಸ್ ಸಿ ಒ ಮಾಡಿದ್ವಿ. ಸೊ ಬೇಸಿಕಲಿ ನೆನ್ಪಿಟ್ಕೊಳ್ಳಿ, ನಿಮಗೆ ಸ್ಪೆಸಿಫಿಕ್ ಪೇಜ್ ನಿಮ್ಮ ಎಸ್ ಸಿ ಒಲಿ ಬರಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು, ಪೇಜಸ್ಗೆ ಎಸ್ ಸಿ ಒ ಮಾಡಬೇಕು. ಅಂತಂದರೆ ಪೇಜಸಲ್ಲಿರೋ ಕಂಟೆಂಟನ್ನು ನೀವು ಆಪ್ಟಿಮೈಸ್ ಮಾಡಬೇಕಾಗತ್ತೆ. ಓಕೆ, ಸೊ ಪೋಸ್ಟ್ ಅಂತಂದರೆ ಬ್ಲಾಗ್ ಪೋಸ್ಟ್. ಸೊ ನಾನು ನಿಮಗೆ ಎಸ್ಟರ್ಡೇ ಕ್ಲಾಸಲ್ಲಿ ವರಾಂಡಾ ರೇಸ್ದು ಒಂದು ಎಕ್ಸಾಂಪಲ್ ತೋರಿಸಿದೆ ನಾನು. ಓಕೆ, ಸೊ ಆ ರೀತಿ ಅಂತ ಅಂದರೆ ನೀವು ಆ ರೀತಿ ಕೂಡ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಇಂಡಿವಿಜುವಲ್ ಪೇಜಸ್ಗಳಿಗೇ ಮಾಡ್ತೀವಿ. ಓಕೆ, ಪೋಸ್ಟ್ ಬರೀತೀರಾ ಅಂತಂದರೆ ಎಸ್, ಯು ಕ್ಯಾನ್ ರೈಟ್ ಪೋಸ್ಟ್ ಆ್ಯಸ್ ವೆಲ್, ರೈಟ್. ಸೊ ನಾವ್ ಲೆಟ್ಸ್ ಸೇ ನಾನಿಲ್ಲಿ ಸರ್ಚ್ ಮಾಡ್ತೀನಿ. ಓಕೆ, ಬೆಸ್ಟ್ MBA ಕಾಲೇಜಸ್ ಇನ್ ಇಂಡಿಯಾ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ, ಸರ್ಚ್ ಮಾಡಿದಾಗ ಇಲ್ಲೆಲ್ಲ ನನಗೇನು ತೋರಿಸ್ತಿದೆ, ವೆಬ್ಸೈಟ್ಸ್ಗಳು ತೋರಿಸ್ತಿದೆ. ಓಕೆ, ವೆಬ್ಸೈಟ್ಸ್. ಈ ವೆಬ್ಸೈಟ್ಸ್ ಏನಕ್ಕೆ ತೋರಿಸ್ತಿದೆ ನಮಗೆ? ಸಿಲಿ, ಅನ್ಅಕಾಡೆಮಿ, ಲೈಕ್ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್, ಈ ರೀತಿ ಎಲ್ಲ ಏನಕ್ಕೆ ತೋರಿಸ್ತಿದೆ ಮ್ಯಾಮ್? ಅವು ವೆಬ್ಸೈಟ್ ಇದ್ದಾವೆ ಅದಕ್ಕೆ ತೋರಿಸ್ತಿದೆಯಾ? ನೋ, ಆ ಎಲ್ಲ ವೆಬ್ಸೈಟ್ಸ್ಗಳು ಗೂಗಲಲ್ಲಿ ಇರುತ್ತೆ, ಅದಕ್ಕೆ ಅದು ರ್ಯಾಂಕ್ ಆಗುತ್ತೆ. ಓಕೆ, ಸೊ ಇವಾಗ ಇಲ್ಲಿವರೆಗೂ ನಾವೇನು ವೆಬ್ಸೈಟ್ ಕಲ್ತಿದ್ದೀವಿ, ಆನ್ ಪೇಜ್ ಎಸ್ ಸಿ ಒ ಕಲ್ತಿದ್ದೀವಿ, ರೈಟ್. ಸೊ ಇದ್ಯಾವುದು ಕೂಡ ನಮ್ಮ ವೆಬ್ಸೈಟ್ ಸ್ಟಿಲ್ ಗೂಗಲಲ್ಲಿ ಇಲ್ಲ. ಓಕೆ, ನಾವು ಹೋಸ್ಟಿಂಗ್ ಆ್ಯಂಡ್ ಡೊಮೈನನ್ನು ತೊಗೋಬೋದು, ನಮ್ಮದೇನು ಸರ್ವರಲ್ಲಿರುತ್ತೆ. ಓಕೆ, ನಮ್ಮ ಸೈಟ್ ಇವಾಗ ಎಲ್ಲಿರುತ್ತೆ? ಸರ್ವರಲ್ಲಿರುತ್ತೆ. ಓಕೆ, ಬಟ್ ಎಂಡ್ ಆಫ್ ದ ಡೇ ಯೂಸರಿಗೆ ನಮ್ಮ ಸೈಟ್ ಕಾಣಬೇಕು ಅಂತ ಅಂದರೆ ಗೂಗಲ್ ನಮ್ಮ ಸೈಟ್ ಕಾಣಬೇಕು ಅಂತ ಅಂದರೆ ಫಸ್ಟು ನಾವೇನು ಮಾಡಬೇಕು, ನಮ್ಮ ವೆಬ್ಸೈಟನ್ನು ಗೂಗಲಿಗೆ ಸಬ್ಮಿಟ್ ಮಾಡಬೇಕು. ಸೊ ಇದು ಪ್ರೋಸೆಸ್ ಹೆಂಗಿರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಎಲ್ರಿಗೂ ನೆನಪಿದೆ ತಾನೇ ಎಸ್ ಸಿ ಒ ಹೆಂಗೆ ವರ್ಕ್ ಆಗುತ್ತೆ ಅಂತ, ರೈಟ್? ಎಲ್ರಿಗೂ ನೆನಪಿದೆ ಅಂತ ಅನ್ಕೋತೀನಿ. 4 ಸ್ಟೆಪ್ಸಲ್ಲಿ ವರ್ಕ್ ಆಗುತ್ತೆ, ರೈಟ್? ಸೊ ಯಾವ್ಯಾವ ಸ್ಟೆಪ್? ಕ್ರಾಲಿಂಗ್, ಇಂಡೆಕ್ಸಿಂಗ್, calculating relevancy, and then retrieving results. So let's say, right? ಸೊ ಇದನ್ನ ಗೂಗಲ್ ವೆಬ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲೆಲ್ಲ ಸೈಟ್ಸ್ಗಳಿದಾವೆ. ಓಕೆ, ಸೈಟ್ಸ್, ಗೂಗಲ್ ವೆಬ್ಬಲ್ಲಿ ಸೈಟ್ಸ್ ಇದೆ. ಓಕೆ, ಸೊ ಲೆಟ್ಸ್ ಸೇ ನೀವು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀರಾ, ಆ ವೆಬ್ಸೈಟ್ ಇಲ್ಲಿದೆ. ಓಕೆ, ಸೊ ಗೂಗಲ್ ಏನು ಮಾಡುತ್ತೆ? ಫಸ್ಟು ಕ್ರಾಲಿಂಗ್ ಅಂತ ಅಂದರೆ ಏನು ಮಾಡುತ್ತೆ? ಸೊ ಲೆಟ್ಸ್ ಸೇ ಇದನ್ನು ಕ್ರಾಲರ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಈ ಕ್ರಾಲರ್ ಬಂದು ಈ ವೆಬ್ಬಲ್ಲಿ ನೋಡುತ್ತೆ. ಓಕೆ, ಸೊ ಈ ವೆಬ್ಬಲ್ಲಿ ನೋಡಿದಾಗ ಈ ವೆಬ್ಬಲ್ಲಿ ಎಷ್ಟು ಸೈಟ್ಸ್ಗಳಿದ್ದಾವೆ ಅದು ಎಲ್ಲದನ್ನು ಕ್ರಾಲ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಕ್ರಾಲ್ ಮಾಡ್ತಾ ಹೋಗುತ್ತೆ. ಸೊ ನಿಮ್ಗೊಂದು ಕ್ವಶನ್ ಬರ್ಬೋದು, ನಾವು ಏನಕ್ಕೆ ಇಂಟರ್ನಲ್ ಲಿಂಕ್ ಆ್ಯಂಡ್ ಎಕ್ಸ್ಟರ್ನಲ್ ಲಿಂಕ್ಸ್ಗಳನ್ನು ಯೂಸ್ ಮಾಡ್ತೀವಿ ಅಂತ. ಬಿಕಾಸ್ ಕ್ರಾಲರ್ ಬಂದಾಗ ನಮ್ಮ ಸೈಟಲ್ಲಿ ನಾವು ಎಕ್ಸ್ಟರ್ನಲ್ ಲಿಂಕ್ ಅಂತ ಯೂಸ್ ಮಾಡಿರ್ತೀವಿ. ಅಂತಂದರೆ ನಮ್ಮ ಸೈಟಲ್ಲಿ ನಾವು ಬೇರೆಯವರ ಒಂದು ಸೈಟಿನ ಲಿಂಕನ್ನು ನಾವು ಹಾಕಿರ್ತೀವಿ. ಸೊ ಆ ಲಿಂಕನ್ನು ರೀಡ್ ಮಾಡಿದಾಗ ಈ ಕ್ರಾಲರ್ಗೆ ಇನ್ನೊಂದು ವೆಬ್ಸೈಟಿಗೆ ಹೋಗ್ಲಿಕ್ಕೆ ತುಂಬ ಈಸಿ ಆಗುತ್ತೆ, ರೈಟ್? ಸೊ ಅದಕ್ಕೋಸ್ಕರ ನಾವು ಇಂಟರ್ನಲ್ ಲಿಂಕ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಲಿಂಕ್ಸ್ಗಳನ್ನು ಕೊಡ್ತೇವೆ. ಅದನ್ನು ಬಿಟ್ಟು ಬೇರೆ ಏನು ಪ್ರೋಸೆಸ್ ಇರೋದಿಲ್ಲ. ಓಕೆ, ಸೊ ಈ ಕ್ರಾಲರ್ ಬರುತ್ತೆ, ಇಲ್ಲೆಲ್ಲ ಏನು ಮಾಡುತ್ತೆ? ನಿಮ್ಮ ಸೈಟ್ಸ್ಗಳನ್ನೆಲ್ಲ ನೋಡುತ್ತೆ. ಓಕೆ, ಇಲ್ಲಿರೋ ಸೈಟ್ಸ್ಗಳನ್ನು. ಬಟ್ ಕ್ರಾಲರ್ ಡೈರೆಕ್ಟಾಗಿ ಇಲ್ಲಿಗೆ ಬರೋದಿಲ್ಲ, ನೀವೇ ಇಲ್ಲಿಗೆ ಹೋಗಬೇಕು. ಓಕೆ, ನಿಮ್ಮ ಸೈಟನ್ನು ಈ ವೆಬ್ಬಿಗೆ ನೀವೇ ಸೇರಿಸ್ಬೇಕು. ಸೊ ಕ್ರಾಲರ್ ಈ ವೆಬ್ಬಲ್ಲಿರೋ ಅಷ್ಟೇ ವೆಬ್ಸೈಟ್ಸ್ಗಳನ್ನು ಕ್ರಾಲ್ ಮಾಡೋದು ಅಂತಂದರೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡೋದು, ಡೈರೆಕ್ಟಾಗಿ ಇಲ್ಲಿಗೆ ಬರೋದಿಲ್ಲ. ಓಕೆ, ಸೊ ಕ್ರಾಲರ್ಗೆ ಇದು ಅವ್ರ ಮನೆ ಇದ್ದಂಗೆ, ಇದು ಪಕ್ಕದ ಮನೆ ಇದ್ದಂಗೆ. ಕ್ರಾಲರ್ ಏನಕ್ಕೆ ಪಕ್ಕದ ಮನೆಗೆ ಹೋಗ್ತಾರೆ? ಓಕೆ, ಸೊ ಇವ್ರ ಮನೆಗೆ ನೀವೇ ಹೋಗಬೇಕು, ರೈಟ್? ಸೊ ಈ ಪ್ರೋಸೆಸ್ಸನ್ನೇ ನಾವು ಏನಂತ ಕರಿತೀವಿ? ವೆಬ್ ಮಾಸ್ಟರ್ ಟೂಲ್, ಆರ್ ಎಲ್ಸ್ how to submit your website
to Google, our search engine, right? So clear, ಎಲ್ಲರಿಗೂ ಕ್ಲಿಯರ್ ಆಯ್ತಾ? Right? So one second, is this clear? Yeah. ಚಲೋ. ಸೊ ನಾವು ನಮ್ಮ ಒಂದು ವೆಬ್ಸೈಟನ್ನು ಏನು ಮಾಡಬೇಕು, ನಾವು ಕ್ರಿಯೇಟ್ ಮಾಡಿರೋವಂಥ ವೆಬ್ಸೈಟನ್ನು ಗೂಗಲಿಗೆ ಸಬ್ಮಿಟ್ ಮಾಡಬೇಕು. ಸೊ ಗೂಗಲಿಗೆ ಸಬ್ಮಿಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಅಗೈನ್ ಜಸ್ಟ್ ಸರ್ಚ್ ಗೂಗಲ್ ಸರ್ಚ್ ಕನ್ಸೋಲ್. ಸೊ ಇದು ಆ್ಯಕ್ಚುಲಿ ಇಲ್ಲಿ ಗೂಗಲ್ ಸರ್ಚ್ ಕನ್ಸೋಲ್. ಸೊ ಫಸ್ಟ್ ಇದು ವೆಬ್ ಮಾಸ್ಟರ್ ಟೂಲ್ ಅಂತ ಇತ್ತು, ಇವಾಗ ಗೂಗಲ್ ಸರ್ಚ್ ಕನ್ಸೋಲ್ ಅಂತ ಆಗಿದೆ. ಸೊ ಗೂಗಲ್ ಸರ್ಚ್ ಕನ್ಸೋಲ್ ಅಂತ ನೀವು ಎಂಟರ್ ಮಾಡಿದ್ರೆ ಈ ರೀತಿ ನಿಮ್ಗೊಂದು ಸೈಟ್ ಓಪನ್ ಆಗುತ್ತೆ. ಜಸ್ಟ್ ಕ್ಲಿಕ್ ಆನ್ ಇಟ್ ಆ್ಯಂಡ್ ಸ್ಟಾರ್ಟ್ ನಾವು ಮೇಲೆ ಕ್ಲಿಕ್ ಮಾಡಿ. ಸೊ ಬೇಸಿಕಲಿ ಏನಪ್ಪ ಅಂತಂದರೆ, ಸೊ ಲೆಟ್ಸ್ ಸೊ ಇಲ್ಲಿ ನಾನು ಆ್ಯಡ್ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಯಾ. ಸೊ ನೀವು ಗೂಗಲ್ ಸರ್ಚ್ ಕನ್ಸೋಲನ್ನು ಓಪನ್ ಮಾಡಿದ ತಕ್ಷಣ ನಿಮ್ಗೊಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬರೋದಿಲ್ಲ ನಿಮಗೆ. ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ಅಂತ ಅಂದರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಓಕೆ, ಸೊ ನೀವು ನಿಮ್ಮ ಇನ್ಸ್ಟಾಗ್ರಾಮನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ನೀವು ಇನ್ಸ್ಟಾಗ್ರಾಮನ್ನು ಆ್ಯಡ್ ಮಾಡ್ಬೋದು. ಯೂಟ್ಯೂಬನ್ನು ಆ್ಯಡ್ ಮಾಡ್ತೀರಾ ಅಂದರೆ ಯೂಟ್ಯೂಬನ್ನು ಆ್ಯಡ್ ಮಾಡ್ಬೋದು. ರೈಟ್, ನಾವು ವೆಬ್ಸೈಟನ್ನು ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಆ್ಯಡ್ ಎ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಬಿಫೋರ್ ದಿಸ್ ನೀವು ನಿಮ್ಮ ಜಿಮೇಲ್ ಐ ಡಿ ಇಂದ ನೀವೇನಾಗಬೇಕು, ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಒನ್ಸ್ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರೆ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇರುತ್ತೆ, ಡೊಮೈನ್, URL ಪ್ರಿಫಿಕ್ಸ್. ಎರಡಕ್ಕೂ ಏನು ಡಿಫ್ರೆನ್ಸ್? ಡೊಮೈನ್ ಅಂತ ಅಂದರೆ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಮಲ್ಟಿಪಲ್ ಸಬ್ ಡೊಮೈನ್ಸ್ಗಳಿದ್ರೆ, ಸಬ್ ಡೊಮೈನ್ಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ abc.in ಅನ್ನೋದು ನಿಮ್ಮ ಮೇನ್ ವೆಬ್ಸೈಟ್. ಫಾರ್ ಎಕ್ಸಾಂಪಲ್ blog.abc.in ಅನ್ನೋದು ನಿಮ್ಮ ಸಬ್ ಡೊಮೈನ್. ಓಕೆ, ಆರ್-ಎಲ್ಸ್ news.abc.in ಅನ್ನೋದು ಕೂಡ ನಿಮ್ಮ ಸಬ್ ಡೊಮೈನ್. ಓಕೆ, ಸೊ ನಿಮ್ಮ ಹತ್ರ ಏನಾದರೂ ಮಲ್ಟಿಪಲ್ ಸಬ್ ಡೊಮೈನ್ಸ್ಗಳಿದ್ದು ನೀವು ಪ್ರತಿಯೊಂದೂ ಇಂಡಿವಿಜುವಲ್ ಆಗಿ ನೀವು ಸಬ್ಮಿಟ್ ಮಾಡೋದಿಲ್ಲ, ಎಲ್ಲನೂ ಒಂದೇ ಸತಿ ಸಬ್ಮಿಟ್ ಮಾಡ್ತೀರಾ ಅಂತಂದರೆ ಈ ಆಪ್ಷನಿಗೆ ಹೋಗ್ಬೋದು ನೀವು. ಬಟ್ ನಿಮ್ಮದು ಒಂದೇ ವೆಬ್ಸೈಟ್ ಇದೆ ಅಂತ ಅಂದಾಗ ಈ ಆಪ್ಷನಿಗೆ ಹೋಗಿ. ಓಕೆ, ಸೊ ನಾನಿಲ್ಲಿ ನನ್ನ ವೆಬ್ಸೈಟನ್ನು ತಗೊಳ್ತೀನಿ. ಓಕೆ, ರೈಟ್. ಸೊ ನಮ್ಮ ಒಂದು ವೆಬ್ಸೈಟಿನ URL ಅನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಗೂಗಲ್ ಒಂದು ಕ್ವಶನ್ ಕೇಳುತ್ತೆ. ಓಕೆ, ಇಲ್ಲಿ ಅದು ಓನರ್ಶಿಪ್ ಆಟೋ ವೆರಿಫೈಡ್ ಅಂತ ಇದೆ, ಅಂತಂದರೆ ಟ್ಯಾಗ್ ಇದೆ. ಸೊ ಲೆಟ್ಸ್ ಒನ್ ಸೆಕೆಂಡ್, ಲೆಟ್ಸ್ ರಿಮೂವ್ ಇಟ್. ಓಕೆ, one second. So let's go back to my dashboard. ಆ ಟ್ಯಾಗನ್ನು ರಿಮೂವ್ ಮಾಡ್ತೀನಿ ನಾನು. Yeah, here it is. Oh shit, I'll update. Okay, so let's add property, add a website.
and I'll paste it here. Then continue ಮೇಲೆ ಕ್ಲಿಕ್ ಮಾಡ್ತೀನಿ. But it's ಚಲೋ. ಸೊ ವಿಲ್ ಟ್ರೈ ಬೇರೆ ವೆಬ್ಸೈಟನ್ನು ನೋಡೋಣ. ಯಾ, ಸೊ ಹಿಯರ್ ಇಟ್ ಈಸ್. ಯಾ, ಸೊ ಇಲ್ಲೊಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟನ್ನು ಕಾಪಿ ಮಾಡಿ ನಾನು ಆ್ಯಡ್ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎ ವೆಬ್ಸೈಟ್ ಆ್ಯಂಡ್ ದೆನ್ ಕಂಟಿನ್ಯೂ. ಸೊ ಇಲ್ಲಿ ವೆರಿಫೈ ಕೇಳುತ್ತೆ ಅಂತ ಅಂದರೆ ಇದು ನಿಂದೇ ವೆಬ್ಸೈಟ್ ಅಂತ ನಾನು ಹೆಂಗೆ ನಂಬಬೇಕು? ನೀನು ಯಾರ್ದೋ ಬೇರೆಯವ್ರ ವೆಬ್ಸೈಟನ್ನು ತಂದು ಕೂಡ ನೀನು ನಂದೇ ವೆಬ್ಸೈಟ್ ಅಂತ ಹೇಳ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ಅಮೆಝಾನ್ ತಂದು ಕೂಡ ನೀವು ನಂದೇ ವೆಬ್ಸೈಟ್ ಇದು ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಇದು ನಿಂದೇ ವೆಬ್ಸೈಟ್ ಆದರೆ ಅಟ್ ಎನಿ ಕಾಸ್ಟ್ ನಿನ್ನ ಹತ್ರ ಏನಿರುತ್ತೆ, ಆಕ್ಸೆಸ್ ಇದ್ದೇ ಇರುತ್ತೆ. ಸೊ ನಿನ್ನ ಹತ್ರ ಆಕ್ಸೆಸ್ ಇದ್ದರೆ ನಾನು ನಿನ್ಗೊಂದು ಕೋಡ್ ಕೊಡ್ತೀನಿ. ಆ ಕೋಡನ್ನು ನೀನು ನಿನ್ನ ವೆಬ್ಸೈಟಲ್ಲಿ ಪೇಸ್ಟ್ ಮಾಡು. ಓಕೆ, ಸೊ ಕೋಡ್ ಕೊಡ್ತಾರೆ ಅಂತ ಅಂದರೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳಿರ್ತವೆ. ಇಲ್ಲಿ HTML ಟ್ಯಾಗ್ ಅನ್ನೋ ಒಂದು ಆಪ್ಷನ್ ಇದೆ. ಓಕೆ, ಸೊ HTML ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿ. HTML ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 1 ಲೈನ್ ಕೋಡ್ ಕೊಡ್ತಾರೆ ನಿಮಗೆ. ಮೆಟಾ ನೇಮ್, ಗೂಗಲ್ ಸೈಟ್ ವೆರಿಫಿಕೇಶನ್, ಕಂಟೆಂಟ್, ಈ ರೀತಿ. ಓಕೆ, ಸೊ ಆ್ಯಂಡ್ ದೆನ್ ಈ ಕೋಡನ್ನು ಎಲ್ಲಿ ಪೇಸ್ಟ್ ಮಾಡಬೇಕು ಅನ್ನೋದು ಕೂಡ ಹೇಳ್ತಾರೆ. ಸೊ ಇಲ್ಲಿ ಕಾಪಿ ದ ಮೆಟಾ ಟ್ಯಾಗ್ ಬಿಲೋ ಆ್ಯಂಡ್ ಪೇಸ್ಟ್ ಇಟ್ ಇನ್ ಟು ಯುವರ್ ಸೈಟ್ ಹೋಮ್ ಪೇಜ್. ಇಟ್ ಶುಡ್ ಗೋ ಇನ್ ದ ಹೆಡ್ ಸೆಕ್ಷನ್ ಬಿಫೋರ್ ದ ಫಸ್ಟ್ ಬಾಡಿ ಸೆಕ್ಷನ್ ಅಂತ. ಸೊ ಜಸ್ಟ್ ನೀವೇನು ಮಾಡಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಕಾಪಿ ಆಪ್ಷನ್ ಇರುತ್ತೆ, ಕಾಪಿ ಮಾಡ್ಕೊಳ್ಳಿ. ಕಾಪಿ ಆಗುತ್ತೆ ಆ್ಯಂಡ್ ದೆನ್ ಗೋ ಟು ಯುವರ್ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್. ಓಕೆ, so 1 second. Let's try. ಸೊ ಆ್ಯಕ್ಚುಲಿ ನನಗೆ ಇದ್ರದ್ದು ಪಾಸ್ವರ್ಡ್ ನೆನಪಿಲ್ಲ. ಸೊ ಲೆಟ್ಸ್ ಯಾ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ರೈಟ್? ನೆನ್ಪಿಟ್ಕೊಳ್ಳಿ, ವರ್ಡ್ ಪ್ರೆಸ್ಸಲ್ಲಿ ನಾವು ಎಲ್ಲೂ ಕೋಡಿಂಗನ್ನು ನೋಡೋಕ್ಕೆ ಸಿಗೋದಿಲ್ಲ. ಬಟ್ ಒಂದೇ ಒಂದು ಪ್ಲೇಸಲ್ಲಿ ಸಿಗುತ್ತೆ. ಅದು ಎಲ್ಲಿ? ಅಪಿಯರೆನ್ಸ್. ಓಕೆ, ಅಪಿಯರೆನ್ಸ್ ಅಂಡರಲ್ಲಿ ಥೀಮ್ ಫೈಲ್ ಎಡಿಟರ್ ಅನ್ನೋ ಆಪ್ಷನ್ ಇರುತ್ತೆ. ಓಕೆ, ಅಲ್ಲಿ ಮಾತ್ರ ನಮಗೆ ಕೋಡ್ ಅನ್ನೋದು ನೋಡೋಕ್ಕೆ ಸಿಗುತ್ತೆ. ಜಸ್ಟ್ ನೀವೇನು ಮಾಡಬೇಕು, ಅಗೈನ್ ನಾನು ರಿಮೂವ್ ಪ್ರಾಪರ್ಟಿ ಮಾಡ್ತೀನಿ. ಓಕೆ, ಸೊ ಬಿಕಾಸ್ ನಾನು URL ಬೇರೆದು ಕೊಟ್ಟಿದ್ದೆ, ಹಾಗಾಗಿ ಆ್ಯಡ್ ಪ್ರಾಪರ್ಟಿ, ಆ್ಯಡ್ ವೆಬ್ಸೈಟ್ ಆ್ಯಂಡ್ ಐ ವಿಲ್ ಪೇಸ್ಟ್ ದಿಸ್, ರೈಟ್? ಸೊ ದೆನ್ ಕಂಟಿನ್ಯೂ. ನೆನ್ಪಿಟ್ಕೊಳ್ಳಿ, ನೀವು ಯಾವ ವೆಬ್ಸೈಟನ್ನು ಗೂಗಲಿಗೆ ಸಬ್ಮಿಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ರೈಟ್? ಅದೇ ವೆಬ್ಸೈಟಿನ URL ಅನ್ನು ನೀವು ಮೆನ್ಷನ್ ಮಾಡಬೇಕು. ಬೇರೆದು ಯಾವುದನ್ನು ಮಾಡೋ ಹಾಗಿಲ್ಲ. ವೆರಿಫಿಕೇಶನ್ ಕೇಳುತ್ತೆ. ಜಸ್ಟ್ HTML ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 1 ಲೈನ್ ಕೋಡ್ ಸಿಗುತ್ತೆ. ಕಾಪಿ ಮಾಡಿ, ಗೋ ಟು ಯುವರ್ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್. ಡ್ಯಾಶ್ಬೋರ್ಡ್ ಮೇಲೆ ಅಪಿಯರೆನ್ಸ್ ಅಂಡರ್ ಥೀಮ್ ಫೈಲ್ ಎಡಿಟರ್ ಮೇಲೆ ಕ್ಲಿಕ್ ಮಾಡಿ. ಅಪಿಯರೆನ್ಸ್ ಅಂಡರಲ್ಲಿ ಥೀಮ್ ಫೈಲ್ ಎಡಿಟರ್. ಓಕೆ, ಐ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲಿ? ಹೆಡ್ ಸೆಕ್ಷನಲ್ಲಿ ಪೇಸ್ಟ್ ಮಾಡಬೇಕು ಅಂತ ಇದ್ದಾರೆ. ಇಲ್ಲಿ ನೀವು ಎಂಟರ್ ಮಾಡಿ header.php. ಸೊ ಜಸ್ಟ್ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಇಡೀ ಕೋಡ್ ಓಪನ್ ಆಗುತ್ತೆ. ಓಕೆ,
ಸೊ ಇಲ್ಲಿ ಕ್ಲಿಯರ್ ಆಗಿ ನಮಗೆ ಏನು ಹೇಳಿದ್ದಾರೆ, ಸಿ ಬಿಫೋರ್ ದ ಫಸ್ಟ್ ಬಾಡಿ ಸೆಕ್ಷನ್. ಓಕೆ, ಇಲ್ಲಿ ನೀವು ನೋಡಿದ್ರೆ ಹೆಡ್ ಸೆಕ್ಷನ್ ಇಲ್ಲಿ ಓಪನ್ ಆಗಿದೆ ಆ್ಯಂಡ್ ಬಾಡಿ ಸೆಕ್ಷನ್ ಇಲ್ಲಿದೆ. ಓಕೆ, ಸೊ ಈ ಬಾಡಿ ಸೆಕ್ಷನ್ ಓಪನ್ ಆಗೋಕ್ಕೂ ಮುಂಚೆ ನಾವೇನು ಮಾಡಬೇಕು, ನಮ್ಮ ಕೋಡನ್ನು ಪೇಸ್ಟ್ ಮಾಡಬೇಕು. ಸೊ ಇಲ್ಲಿ ಸಿ 10th ಲೈನ್ ಖಾಲಿ ಇದೆ, ರೈಟ್? ಅಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಕೋಡನ್ನು ಸ್ಕ್ರೋಲ್ ಡೌನ್ ಅಪ್ಡೇಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಫ್ ಇನ್ ಕೇಸ್ ನಾವು ರೈಟ್ ನಾವು ಪರ್ಫೆಕ್ಟಾಗಿ ನಮ್ಮ ಕೋಡನ್ನು ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಆ್ಯಂಡ್ ದೆನ್ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ, ಓಕೆ, ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲ ಅಂತಂದರೆ ಬರೋದಿಲ್ಲ. ಲೆಟ್ಸ್ ವೇಟ್. ಬರುತ್ತಾ ಬರಲ್ಲ? ಸಿ, ಬರೋದಿಲ್ಲ. ಫೇಲ್ಯೂರ್, ವಿ ಕುಡಂಟ್ ಫೈಂಡ್ ಯುವರ್ ವೆರಿಫಿಕೇಶನ್ ಮೆಟಾ ಟ್ಯಾಗ್ ಅಂತ ಬರುತ್ತೆ. ಓಕೆ, ಸೊ ಇಫ್ ಇನ್ ಕೇಸ್ ನನಗೆ ಈ ಒಂದು ಆಪ್ಷನ್ ಗೊತ್ತಾಗ್ತಿಲ್ಲ, ಓಕೆ, ನನಗೆ ಫುಲ್ ಕನ್ಫ್ಯೂಸ್ ಆಗ್ತಿದೆ, ರೈಟ್? ಸೊ ಲೆಟ್ಸ್ ಹೆಡ್ ಸೆಕ್ಷನ್, ಲೆಟ್ಸ್ ಚೆಕ್. ಚಲೋ, ಇದಾಗ್ತಾ ಇಲ್ಲ. ಬಟ್ ಇನ್ನೊಂದು ಮೆಥಡ್ ಕೂಡ ಇದೆ. ಅಫ್ಕೋರ್ಸ್ ಇನ್ನೊಂದು ಮೆಥಡ್ ಏನಿರುತ್ತೆ, ಪ್ಲಗಿನ್. ಸೊ ಗೋ ಟು ಪ್ಲಗಿನ್, ಆ್ಯಡ್ ಪ್ಲಗಿನ್. ಓಕೆ, ಸೊ ಜಸ್ಟ್ ಸರ್ಚ್ ಮಾಡಿ ಹೆಡರ್ ಆ್ಯಂಡ್ ಫೂಟರ್. ಪ್ಲಗಿನ್ ನೇಮ್ ಏನು? ಹೆಡರ್ ಆ್ಯಂಡ್ ಫೂಟರ್. ಹೆಡರ್ ಆ್ಯಂಡ್ ಫೂಟರ್. ರೈಟ್, ಸೀಲಿ ಇನ್ಸರ್ಟ್ ಹೆಡರ್ ಆ್ಯಂಡ್ ಫೂಟರ್ ಅಂತ ಇದಿರುತ್ತೆ. ಸೊ ನಾನು ಇದನ್ನೇ ಇನ್ಸ್ಟಾಲ್ ಮಾಡ್ಕೋತೀನಿ. ಓಕೆ, ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನೀವು ಆಕ್ಟಿವೇಟ್ ಮಾಡ್ಕೋಬೇಕು. ಸೊ ಆಕ್ಟಿವೇಟ್. ಓಕೆ, ಸೊ ಆಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಅಂಡರ್ ಸೆಟ್ಟಿಂಗ್ಸಲ್ಲಿ WP ಹೆಡರ್ಸ್ ಆ್ಯಂಡ್ ಫೂಟರ್ ಅನ್ನೋದು ಬರುತ್ತೆ. ಅಂಡರ್ ಸೆಟ್ಟಿಂಗ್ಸಲ್ಲಿ WP ಹೆಡರ್ಸ್ ಆ್ಯಂಡ್ ಫೂಟರ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ. ಜಸ್ಟ್ ಸ್ಕಿಪ್ ದಿಸ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ರೈಟ್, ಸೊ ಇಲ್ಲಿ ಆಪ್ಷನ್ ಇರುತ್ತೆ, ಸಿ ಹೆಡರ್, ಬಾಡಿ ಆ್ಯಂಡ್ ಫೂಟರ್. ನಮಗೆ ಹೆಡ್ ಸೆಕ್ಷನಲ್ಲಿ ಪೇಸ್ಟ್ ಮಾಡಬೇಕು, ರೈಟ್? ಸೊ ಅದಕ್ಕೋಸ್ಕರ ಇಲ್ಲಿ ಪೇಸ್ಟ್ ಮಾಡ್ತೀನಿ ನಾನು. ಪೇಸ್ಟ್ ಮಾಡಿದಾದ್ಮೇಲೆ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಗೇನ್ ಗೋ ಬ್ಯಾಕ್ ಟು ಯುವರ್ ಸರ್ಚ್ ಕನ್ಸೋಲ್, ದೆನ್ ವೆರಿಫೈ. Failure, your meta verification file was not found in the required location. Why? So again I'll go back to appearance, theme file editor, header.php, let's paste it here, update. Why? Has to might be SSL ಸರ್ಟಿಫಿಕೇಟ್ ಇರೋದಿಲ್ವಲ್ಲ, ಅದಕ್ಕೂ ರೀಸನ್ ಇರ್ಬೋದು. ಸೊ ಲೆಟ್ಸ್ ನನ್ನ ಒಂದು ಡೊಮೈನಲ್ಲೇ ಚೆಕ್ ಮಾಡೋಣ. ಓಕೆ, ಯಾ, 1 second. Go back to dashboard. Appearance.
theme file editor. One line code irutte, so let's remove it. Head section. I have removed. But verify. See, ಓನರ್ಶಿಪ್ ವೆರಿಫೈಡ್. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ ವೆರಿಫಿಕೇಶನ್ ಅನ್ನ ನೀವು ಮಾಡಬೇಕಾಗತ್ತೆ. ಸೊ ಪ್ರಾಪರ್ ಆಗಿ ನೀವು ವೆರಿಫಿಕೇಶನ್ ಮಾಡಿದ್ರೆ ಈ ರೀತಿ ವೆರಿಫೈಡ್ ಅಂತ ಬರುತ್ತೆ. ಇಲ್ಲ ಅಂತಂದ್ರೆ ಬರೋದಿಲ್ಲ, ಎರರ್ ಬರುತ್ತೆ. ಸೊ ಏನ್ ಎರರ್ ಬರುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ನಾರ್ಮಲಿ ಲೈಕ್ ಟ್ಯಾಗ್ ರಾಂಗ್ ಪ್ಲೇಸ್ ಅಲ್ಲಿ ಇನ್ಸರ್ಟ್ ಆಗಿದೆ, ಓಕೆ, ಆ ರೀತಿನೇ ಬರುತ್ತೆ. ಅದನ್ನ ಬಿಟ್ಟು ಬೇರೆ ಯಾವ ಎರರ್ ಕೂಡ ಬರೋದಿಲ್ಲ. ಓಕೆ, ಸೊ ದೆನ್ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಸಿ ಹಿಯರ್ ನಿಮ್ಮ ಒಂದು ಸರ್ಚಸ್ ಪರ್ಫಾರ್ಮೆನ್ಸ್ ಅನ್ನೋದು ಸಿಗುತ್ತೆ, ರೈಟ್. ಸೊ ಇದನ್ನ ನಾವು ಗೂಗಲ್ ಅನಾಲಿಟಿಕ್ಸ್ ಅಲ್ಲಿ ಕಲಿತೀವಿ. ಆಸ್ ಫರ್ ನಾವು ಜಸ್ಟ್ ಇಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಅನ್ನೋದು ಕಾಣುತ್ತೆ, ಅಂತಂದ್ರೆ ಎಷ್ಟು ಜನ ವ್ಯೂಸ್ ಬಂದಿದ್ದಾರೆ, ಎಷ್ಟು ಕ್ಲಿಕ್ಸ್ ಆಗಿದಾವೆ, ಈ ರೀತಿ ಒಂದು ಬರುತ್ತೆ, ರೈಟ್. ಸೊ ಈ ರೀತಿ ನೀವೇನು ಮಾಡಬೇಕು, ನಿಮ್ಮ ವೆಬ್ಸೈಟನ್ನು ಗೂಗಲ್ಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಎರಡು ಆಪ್ಷನ್ ಇದೆ. ಒಂದು ಅಪಿಯರೆನ್ಸ್ ಅಂಡರಲ್ಲಿ ಥೀಮ್ ಫೈಲ್ ಎಡಿಟರ್ಗೆ ಹೋಗೋದು, ಇಲ್ಲ ಅಂತ ಅಂದರೆ ಪ್ಲಗಿನ್ ಅನ್ನು ಯೂಸ್ ಮಾಡೋದು. ಹೆಡರ್ ಆ್ಯಂಡ್ ಫೂಟರ್ ಅನ್ನೋ ಪ್ಲಗಿನ್ ಅನ್ನು ಯೂಸ್ ಮಾಡಿದ್ರೆ ನಿಮಗೆ ನಿಮ್ಮ ಸೈಟ್ ಅನ್ನೋದು ಗೂಗಲಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು. ಬಿಕಾಸ್ ಆ HTML ಟ್ಯಾಗ್ ಏನಿರುತ್ತೆ ಅದನ್ನು ನಮ್ಮ ವರ್ಡ್‌ಪ್ರೆಸ್ ಸೈಟಲ್ಲಿ ಇನ್ಸರ್ಟ್ ಮಾಡಲೇಬೇಕು. ಇಫ್ ಇನ್ ಕೇಸ್ ನಿಮ್ಮ ಸೈಟ್ ಕಂಟ್ರೋಲ್ ನಿಮ್ಮ ಅಂಡರಲ್ಲಿ ಇರೋದಿಲ್ಲ, ಯಾರೋ ಬೇರೆ ಡೆವಲಪರ್ ಇರ್ತಾರೆ ಅಂತ ಅಂದಾಗ ಆ ಕೋಡನ್ನು ಅವರಿಗೆ ಸೆಂಡ್ ಮಾಡಿಬಿಟ್ಟು ಹೇಳಿ, ಹಿಂಗೆ ಹೆಡ್ ಸೆಕ್ಷನಲ್ಲಿ ನನಗೆ ನೀವು ಈ ಕೋಡನ್ನು ಪೇಸ್ಟ್ ಮಾಡಿಕೊಡಿ ಅಂತ ಅವ್ರು ಪೇಸ್ಟ್ ಮಾಡಿಕೊಡ್ತಾರೆ. ಸಿಂಪಲ್. ಓಕೆ, ಸೊ ಇದು ಫಸ್ಟ್ ಮೆಥಡ್ ಆಯಿತು. ಬಟ್ ನೆನ್ಪಿಟ್ಕೊಳ್ಳಿ, ಲೆಟ್ಸೇ ಯಾರೋ ಒಬ್ರು ಸೆಲೆಬ್ರಿಟಿ ಸತ್ತೋಗಿದ್ದಾರೆ ಇವತ್ತು. ಓಕೆ, ಲೆಟ್ಸೇ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಎಕ್ಸ್ಪೈರ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇವಾಗ ನಿಮ್ಮ ಸೈಟಲ್ಲಿ ನೀವು ಪುನೀತ್ ರಾಜ್ಕುಮಾರ್ ಬಗ್ಗೆ ಬ್ಲಾಗ್ ಬರೆದಿದ್ದೀರಾ ಅಥವಾ ಕಂಟೆಂಟ್ ಬರೀತಿದ್ದೀರಾ. ಓಕೆ, ಸೊ ಇಮಿಡಿಯೇಟ್ ಆಗಿ ನೀವು ಕ್ರಾಲರನ್ನು ಕರೀಬೇಕು. ಅಂತಂದರೆ ಬಂದುಬಿಟ್ಟು ನನ್ನ ಸೈಟನ್ನು ನೀನು ಇಂಡೆಕ್ಸ್ ಮಾಡು, ಅಂತಂದರೆ ಬಂದುಬಿಟ್ಟು ಕ್ರಾಲ್ ಮಾಡು ನನ್ನ ಸೈಟನ್ನು. ಸೊ ದಟ್ ನಮ್ಮ ಪೇಜಸನ್ನು ಅದು ರೀಡ್ ಮಾಡ್ಬೋದು, ಇಂಡೆಕ್ಸ್ ಮಾಡ್ಬೋದು ಅನ್ನೋ ರೀಸನ್ಗೋಸ್ಕರ ನಾವು ಬಲವಂತವಾಗಿ ಕ್ರಾಲರನ್ನು ನಮ್ಮ ಸೈಟಿಗೆ ಕರಿಬೇಕಾಗುತ್ತೆ. ಈ ಪ್ರೋಸೆಸ್ ನಾವೇನಕ್ಕೆ ಮಾಡ್ತೀವಿ ಅಂತಂದರೆ, ಲೆಟ್ಸೇ ಪುನೀತ್ ರಾಜ್ಕುಮಾರ್ ಅವ್ರು ಇವತ್ತು ಸತ್ತೋಗಿದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ, ಬಟ್ ಇನ್ನೊಂದು ಮಂತು ಅಥವಾ ಇನ್ನೆರಡು ಮಂತು ಬಿಟ್ಬಿಟ್ಟು ಪುನೀತ್ ರಾಜ್ಕುಮಾರ್ ಯಾಕೆ ಸತ್ರು ಅನ್ನೋದನ್ನ ಯಾರಾದರೂ ಸರ್ಚ್ ಮಾಡ್ತಾರಾ? ನೋ, ಬಿಕಾಸ್ ಪುನೀತ್ ರಾಜ್ಕುಮಾರ್ ಡೆತ್ ಆಲ್ರೆಡಿ ಹಳೆ ನ್ಯೂಸು, ನಮಗೆ ಎಲ್ಲರಿಗೂ ಗೊತ್ತು ಅವ್ರು ಕಾರ್ಡಿಯಾಕ್ ಅರೆಸ್ಟಿಂದ ಎಕ್ಸ್ಪೈರ್ ಆದರು ಅಂತ. ಸೊ ನಮಗೆ ಗೊತ್ತಿರೋ ವಿಷಯನ ನಾವು ಯಾವತ್ತೂ ಗೂಗಲಲ್ಲಿ ಸರ್ಚ್ ಮಾಡಲ್ಲ. ಬಟ್ ಇವತ್ತು ಎಕ್ಸ್ಪೈರ್ ಆಗಿದ್ದಾರೆ ಅಂತಂದರೆ ಜನರು ಎಲ್ಲರೂ ಕೂಡ ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ಲೈಕ್ ಏನಕ್ಕೆ ಎಕ್ಸ್ಪೈರ್ ಆದರು, ಈ ಪರ್ಟಿಕ್ಯುಲರ್ ಪರ್ಸನ್ ಯಾವಾಗ ಎಕ್ಸ್ಪೈರ್ ಆದರು, ಈ ರೀತಿ ಎಲ್ಲ, ರೈಟ್. ಸೊ ಇವಾಗ ನೀವೊಂದು ಬ್ಲಾಗ್ ಪೋಸ್ಟ್ ಬರೆದಿದ್ದೀರಾ. ಸೊ ಹಾಗಾಗಿ ನೀವೇನು ಮಾಡಬೇಕು, ಕ್ರಾಲರನ್ನು ಇಮಿಡಿಯೇಟಾಗಿ ನಿಮ್ಮ ಸೈಟಿಗೆ ಕರಿಬೇಕು. ಓಕೆ, ಬಂದುಬಿಟ್ಟು ಈ ಸ್ಪೆಸಿಫಿಕ್ ಪೋಸ್ಟನ್ನು, ಈ ಸ್ಪೆಸಿಫಿಕ್ ಪೇಜನ್ನು ನೀನು ಓದ್ಕೊಂಡೋಗು. ಓಕೆ, ಸೊ ಅದಕ್ಕೋಸ್ಕರನೇ ನಮಗೆ ಇಲ್ಲೊಂದು ಆಪ್ಷನ್ ಇರುತ್ತೆ, ಇನ್ಸ್ಪೆಕ್ಟ್ ಎನಿ URL. ಓಕೆ, ಒನ್ಸ್ ನೀವು ವೆರಿಫಿಕೇಷನ್ ಆದಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ಇನ್ಸ್ಪೆಕ್ಟ್ ಎನಿ URL. ಸೊ ಇಲ್ಲಿ ನೀವೇನು ಮಾಡಬೇಕು, ನೀವು ಯಾವ ಪೇಜನ್ನು ಕ್ರಾಲರ್ ಬಂದು ಇಮಿಡಿಯೇಟಾಗಿ ಕ್ರಾಲ್ ಮಾಡಬೇಕು ಅಂತ ಅನ್ಕೊತಿರ್ತೀರಲ್ವಾ, ಆ ಪೇಜ್ URL ಅನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲೆಟ್ಸೇ ಓಕೆ, ಸೊ ಕಾಂಟ್ಯಾಕ್ಟ್ ಅಸ್ ಪೇಜ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ ಪೇಜನ್ನು ಇವಾಗ ಗೂಗಲ್ ಇಮಿಡಿಯೇಟಾಗಿ ಬಂದು ಕ್ರಾಲ್ ಮಾಡಬೇಕು. ಸೊ ಆವಾಗ ನೀವೇನು ಮಾಡಬೇಕು, ಆ ಪರ್ಟಿಕ್ಯುಲರ್ ಪೇಜ್ನ ಲಿಂಕನ್ನು ಅಥವಾ ಪರ್ಟಿಕ್ಯುಲರ್ ಪೋಸ್ಟ್ ಲಿಂಕನ್ನು ನೀವೇನು ಮಾಡಬೇಕು, ಕಾಪಿ ಮಾಡಿಬಿಟ್ಟು ಇಲ್ಲಿ ನೀವು ಪೇಸ್ಟ್ ಮಾಡಬೇಕು. ಆ್ಯಂಡ್ ದೆನ್ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸಿ ಇಲ್ಲಿ ರಿಟ್ರೀವಿಂಗ್ ಡಾಟಾ ಫ್ರಮ್ ಗೂಗಲ್.exe. URL is not on Google.
ಹಿಂಗೆ ಬರುತ್ತೆ ಅಂತಂದರೆ ಈ ಪರ್ಟಿಕ್ಯುಲರ್ ಯು ಆರ್ ಎಲ್ ಗೂಗಲಲ್ಲಿ ಇಲ್ಲ. ಸೊ ಆವಾಗ ಇಲ್ಲಿ ನಿಮ್ಗೊಂದು ಆಪ್ಷನ್ ಇರುತ್ತೆ ರಿಕ್ವೆಸ್ಟ್ ಇಂಡೆಕ್ಸಿಂಗ್. ನೀವು ರಿಕ್ವೆಸ್ಟ್ ಮಾಡಬೇಕು ಇಂಡೆಕ್ಸಿಂಗ್ಗೋಸ್ಕರ, ಬಂದು ನೋಡ್ಗುರು ನಾನು ಒಂದು ಬ್ಲಾಗ್ ಬರೆದಿದ್ದೀನಿ, ನೀನು ಇಮಿಡಿಯೇಟಾಗಿ ಬಂದು ನನ್ನ ಸೈಟನ್ನು ನೀನು ನೋಡಬೇಕು. ಸೊ ರಿಕ್ವೆಸ್ಟ್ ಇಂಡೆಕ್ಸಿಂಗ್ ಮಾಡಿ. ನೆನ್ಪಿಟ್ಕೊಳ್ಳಿ, ನಿಮ್ಮ ಗೂಗಲನ್ನು ನೀವು ನಿಮ್ಮ ವೆಬ್ಸೈಟನ್ನು ನೀವು ಗೂಗಲಿಗೆ ಏನು ಸಬ್ಮಿಟ್ ಮಾಡ್ತೀರಾ ಅಲ್ವಾ, ಅದು ಒನ್ ಟೈಮ್ ಪ್ರೋಸೆಸ್, ಲೈಫ್ ಟೈಮಲ್ಲಿ ಒನ್ ಟೈಮ್, ಪದೇ ಪದೇ ಮಾಡೋ ಹಾಗಿಲ್ಲ. ಬಟ್ ಇದನ್ನು ನೀವು ಯಾವಾಗ ಮಾಡಬೇಕಾಗುತ್ತೆ, ನಿಮ್ಮ ವೆಬ್ಸೈಟಲ್ಲಿ ಯಾವುದಾದ್ರೂ ಹೊಸ ಪೇಜ್ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಥವಾ ಹೊಸ ಬ್ಲಾಗ್ ಪೋಸ್ಟನ್ನು ಬರೆದಿದ್ದೀರಾ ಅಂತ ಅಂದಾಗ ಈ ರೀತಿ ಮಾಡಬೇಕು. ಸೊ ದಟ್ ಕ್ರಾಲರ್ ಇಮಿಡಿಯೇಟಾಗಿ ಬಂದು ನಿಮ್ಮ ಪೇಜನ್ನು ಇಂಡೆಕ್ಸ್ ಮಾಡುತ್ತೆ. ಓಕೆ, ಸೊ ಅದಾದಮೇಲೆ ನೀವು ಆ ಕಂಟೆಂಟನ್ನು ಹೆಂಗೆ ಬರೆದಿದ್ದೀರಾ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿಮ್ಮ ಸೈಟನ್ನು ಫಸ್ಟ್ ಪೇಜಲ್ಲಿ ಇಂಡೆಕ್ಸ್ ಮಾಡಬೇಕಾ ಬೇಡವಾ, ರಿಸಲ್ಟ್ ಶೋ ಮಾಡಬೇಕಾ ಬೇಡವಾ ಅನ್ನೋದು ಅದು ಗೂಗಲಿಗೆ ಬಿಟ್ಟಿರುವಂಥದ್ದು. ಓಕೆ, ಬಟ್ ಗೂಗಲ್ ಬಂದು ಇಂಡೆಕ್ಸ್ ಮಾಡಬೇಕಲ್ವಾ, ಅಂತಂದರೆ ಚೆಕ್ ಮಾಡಬೇಕಲ್ವಾ, ಕ್ರಾಲ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು ಹೀಗೆ ಕ್ರಾಲರನ್ನು ಕರಿತೀವಿ. ಸೊ ಇಲ್ಲಿರುತ್ತೆ, ದಿಸ್ ಪೇಜ್ ಈಸ್ ನಾಟ್ ಇಂಡೆಕ್ಸ್ಡ್, ಪೇಜ್ ದಟ್ ಅರಂಟ್ ಇಂಡೆಕ್ಸ್ಡ್ ಕಾಂಟ್ ಬಿ ಸರ್ವ್ಡ್ ಆನ್ ಗೂಗಲ್, ಸಿ ದ ಡೀಟೇಲ್ಸ್ ಬಿಲೋ ಆ್ಯಂಡ್ ಲರ್ನ್ ವೈ ಇಟ್ ವಾಸಂಟ್ ಇಂಡೆಕ್ಸಿಂಗ್ ಅಂತ ಇದೆ. ಸೊ ಅಗೇನ್ ಇಂಡೆಕ್ಸಿಂಗ್ ರಿಕ್ವೆಸ್ಟೆಡ್ ಅಂತ ಬರುತ್ತೆ. ರಿಕ್ವೆಸ್ಟ್ ಅಗೇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ರಿಕ್ವೆಸ್ಟ್ ಅಗೇನ್ ಆಗುತ್ತೆ. ಸೊ ಇಲ್ಲಿ ನಮಗೆ ಕಾಷನ್ ಕೂಡ ಸಿಗುತ್ತೆ, ನೋಡಪ್ಪ ವಿತಿನ್ 24 ಅವರ್ಸಲ್ಲಿ ಬಂದು ನಾನು ಈ ಪೇಜನ್ನು ನಾನು ಕ್ರಾಲ್ ಮಾಡಿ ಹೋಗ್ತೀನಿ. ಪದೇ ಪದೇ ನೀನು ರಿಕ್ವೆಸ್ಟ್ ಮಾಡಬೇಡ, ಒಂದು ಸತಿ ರಿಕ್ವೆಸ್ಟ್ ಮಾಡು, ನನಗೆ ಕಿವಿ ಇದೆ, ಕಣ್ಣಿದೆ, ನಾನು ನೋಡ್ತೀನಿ ಅಂತ ಹೇಳುತ್ತೆ. ಓಕೆ, ಸೊ ಜಸ್ಟ್ ಒನ್ ಟೈಮ್ ಇಂಡೆಕ್ಸಿಂಗ್. ಸಿ ಇಲ್ಲಿ URL was added priority crawl queue, submitting a page multiple times will not change its queue position or priority. ಅರ್ಥ ಆಯ್ತಾ? ಅಂತಂದರೆ ನೀನು ಮಲ್ಟಿಪಲ್ ಟೈಮ್ಸ್ ಏನಾದರೂ ಒಂದೇ ಪೇಜನ್ನು ಇಂಡೆಕ್ಸಿಗೆ ರಿಕ್ವೆಸ್ಟ್ ಕೊಟ್ಟೆ ಅಂತ ಅಂದರೆ ಆ ಕ್ಯೂ ಅಲ್ಲಿರೋ ನಿನ್ನ ನಂಬರ್ ಏನು ಬಂದ್ಬಿಟ್ಟು ಫಸ್ಟಿಗೆ ಬೀಳಲ್ಲ, ಸೆಕೆಂಡಿಗೆ ಬೀಳಲ್ಲ, ನಿಂದು 10th ಪೊಸಿಷನ್ನಲ್ಲಿದ್ದರೆ 10th ಪೊಸಿಷನ್ನಲ್ಲೇ ಇರುತ್ತೆ. ಸೊ ಸೈಲೆಂಟಾಗಿ ಇದ್ಬಿಡು ಅಂತ ಹೇಳುತ್ತೆ. ಸೊ ಇಂಡೈರೆಕ್ಟಾಗಿ ಮುಗಿಯುತ್ತೆ ಮತ್ತೆ. ಸೊ ನೀವು ಒಂದು ಸತಿ ಮಾಡಿದ್ದೀರಾ ಅಂತಂದರೆ ಫಿನಿಶ್. ಓಕೆ, ಸೊ ಪ್ರೋಸೆಸ್ ಅರ್ಥ ಆಯ್ತಾ? ಮುಖೇಶ್, ರೇಷ್ಮಾ, ಭಗತ್, ನಿಶ್ಚಿತ್, ಕ್ಲಿಯರ್? ಯಾ. ಸೊ ನೆನ್ಪಿಟ್ಕೊಳ್ಳಿ, ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಇದು ಮ್ಯಾಂಡೇಟ್ರಿ. ನಿಮ್ಮ ವೆಬ್ಸೈಟಲ್ಲಿ ಗೂಗಲ್ ನಿಮ್ಮ ವೆಬ್ಸೈಟ್ ಗೂಗಲಲ್ಲೇ ಇರೋದಿಲ್ಲ. ಆವಾಗ ನೀವು ಎಷ್ಟೇ ಚೆನ್ನಾಗಿ SEO ಪರ್ಫಾರ್ಮ್ ಮಾಡಿದ್ರೆ ನಿಮ್ಮ ವೆಬ್ಸೈಟ್ ಇಂಡೆಕ್ಸ್ ಆಗಲ್ಲ, ಬಿಕಾಸ್ ಗೂಗಲಲ್ಲೇ ಇಲ್ಲಲ್ಲ ನಿಮ್ಮ ಸೈಟ್. ಅದೇ ರೀತಿ ಆ್ಯಡ್ಸ್ಗಳನ್ನು ಕೂಡ ರನ್ ಮಾಡೋಕ್ಕಾಗೋದಿಲ್ಲ. ಸೊ ನೀವು ಕ್ರಿಯೇಟ್ ಮಾಡಿರೋ ವೆಬ್ಸೈಟನ್ನು ಗೂಗಲಿಗೆ ಸಬ್ಮಿಟ್ ಮಾಡೋದು ಮ್ಯಾಂಡೇಟ್ರಿ ಥಿಂಗ್. ನೀವು ಅಟ್ ಎನಿ ಕಾಸ್ಟ್ ಮಾಡಲೇಬೇಕು. ಓಕೆ, ಸೊ ಬಟ್ ಇದು ಲೈಫ್ ಟೈಮ್ ಒನ್ಸ್ ಅಂತಂದರೆ ನೀವು ಒಂದು ವೆಬ್ಸೈಟನ್ನು ತೊಗೊಂಡಿದ್ದೀರಾ ಅಂದರೆ ಒಂದು ಸತಿ ನೀವು ಗೂಗಲಿಗೆ ಸಬ್ಮಿಟ್ ಮಾಡಿದ್ರೆ ಮುಗ್ದೋಯ್ತು, ಪದೇ ಪದೇ ಸಬ್ಮಿಟ್ ಮಾಡೋ ನೆಸೆಸಿಟಿ ಇಲ್ಲ. ಬಟ್ ಇಫ್ ಇನ್ ಕೇಸ್ ನೀವು ನಿಮ್ಮ ವೆಬ್ಸೈಟಲ್ಲಿ ಹೊಸ ಪೇಜಸನ್ನು ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಆವಾಗ ಬಂದು URL ಅನ್ನು ನೀವು ಕೊಟ್ಟರೆ ಮುಗೀತು. ಓಕೆ, ಸೊ ಈ ರೀತಿ ನಾವು ನಮ್ಮ ಒಂದು ವೆಬ್ಸೈಟನ್ನು ಗೂಗಲ್ಗೆ ಸಬ್ಮಿಟ್ ಮಾಡ್ತೀವಿ, ರೈಟ್? ಸೊ ಇದನ್ನೇ ನಾವು ಏನಂತ ಕರಿತೀವಿ, ವೆಬ್ ಮಾಸ್ಟರ್ ಟೂಲ್, ರೈಟ್? ಬಟ್ ನಾವು ಲೆಟ್ಸ್ ಸೇ ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದೀರಾ, SEO ಮಾಡಿದ್ದೀರಾ, ಎಲ್ಲನೂ ಮಾಡಿದ್ದೀರಾ ನೀವು. ಓಕೆ, ಸೊ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ಬಂದಾಗ ನಿಮ್ಮ ವೆಬ್ಸೈಟ್ ಎಷ್ಟನೇ ಪೊಸಿಷನಲ್ಲಿ ಗೂಗಲಲ್ಲಿ ಬಂದಿದೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಸೊ ಅದಕ್ಕೆ ಗೊತ್ತಿಲ್ಲದೆ ನಾವು SEOನ ಹೆಂಗೆ ಮಾಡೋಕ್ಕಾಗುತ್ತೆ? ಓಕೆ, ನನ್ನ ಯಾವ ಪೊಸಿಷನಲ್ಲಿ ಬಂದಿದೆ ಇದೆಲ್ಲ ನಮಗೆ ಗೊತ್ತಾಗಬೇಕು, ರೈಟ್? ಸೊ ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್, ಇಂಡಿಯಾ, ರೈಟ್? ಸೊ ಲೆಟ್ಸ್ ಚೆಕ್ ಅನ್ ಅಕಾಡೆಮಿ ತೊಗೊಳ್ಳೋಣ. ಓಕೆ, ಆಸ್ಪನ ಇಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿ ನನಗೆ ಸ್ಪಾನ್ಸರ್ಡ್ ರಿಸಲ್ಟ್ಸ್ ಇದೆಲ್ಲನೂ ಬರುತ್ತೆ. ಬಟ್ ಇಲ್ಲಿ ನನಗೆ ಕೆಲವು ರಿಸಲ್ಟ್ಸ್ಗಳು ಬರ್ತಿದ್ದಾವೆ, ರೈಟ್? ಓಕೆ,
ರೈಟ್. ಬಟ್ ಇಲ್ಲಿ ನಂಬರ್ಸ್ಗಳು ಕಾಣ್ತಾ ಇಲ್ಲ ನನಗೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಸೈಟ್ ಇಲ್ಲೆಲ್ಲೋ ಇಂಡೆಕ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಓಕೆ, ಬಟ್ ಯು ಹ್ಯಾವ್ ಟು ಕೌಂಟ್ ರೈಟ್ 1 2 3 4 5 6. ಓಕೆ, ಸಿಕ್ಸ್ನ ಪೊಸಿಷನಲ್ಲಿ ನನ್ನ ಸೈಟ್ ಬಂದಿದೆ, ಅಥವಾ ಲೈಕ್ ಸೆವೆಂತ್ನ ಪೊಸಿಷನ್ಗೆ ನನ್ನ ಸೈಟ್ ಬಂದಿದೆ. ಸೊ ನೀವು ಕೌಂಟ್ ಮಾಡಬೇಕು. ಸೊ ಕೌಂಟ್ ಎಷ್ಟು ಅಂತ ಮಾಡ್ತಾ ಕೂತ್ಕೋತೀರಾ? ಓಕೆ, ನಿಮ್ದು ಒಂದೇ ಕೀವರ್ಡಿಗೆ ನೀವೇನೋ ಮೆಸ್ಸುವ ಮಾಡಿದ್ದೀರಾ ಅಂತಂದರೆ ಓಕೆ, ಒಂದು ಸತಿ ಮಾಡಿದ್ರೆ ಮುಗಿದೋಗುತ್ತೆ. ಓಕೆ, ಬಟ್ ಪದೇ 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 ನೀವು ಮಲ್ಟಿಪಲ್ ಕೀವರ್ಡ್ಸಿಗೆ ಮಾಡಿದಾಗ ಅವೆಲ್ಲ ಕೀವರ್ಡ್ಸ್ಗಳನ್ನು ಎಂಟರ್ ಮಾಡಿಕೊಂಡು ನೀವು ಓಕೆ ಕೌಂಟ್ ಮಾಡ್ತಾ ಕುತ್ಕೊಳಕ್ಕೆ ಆಗೋದಿಲ್ಲ, ರೈಟ್? ಸೊ ಇಲ್ಲಿ ನಮಗೆ ನಂಬರ್ಸ್ಗಳಿದ್ರೆ ನಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರನೇ ಗೂಗಲಲ್ಲಿ ಒಂದು ಎಕ್ಸ್ಟೆನ್ಷನ್ ಇದೆ, SEO ಕ್ವಿಕ್. SEO ಕ್ವಿಕ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದನ್ನು. ಓಕೆ, SEO ಕ್ವಿಕ್. ಸೊ ನೀವೇನು ಮಾಡಬೇಕು, SEO ಕ್ವಿಕ್ ಎಕ್ಸ್ಟೆನ್ಷನ್. ಸೊ ಇಲ್ಲಿ ನಿಮಗೆ ಕ್ರೋಮ್ ಎಕ್ಸ್ಟೆನ್ಷನ್ ಇರುತ್ತೆ, ನೀವು ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಆ್ಯಡ್ ಟು ಕ್ರೋಮ್ ಮಾಡಿ. ನಂದು ಆಲ್ರೆಡಿ ಕ್ರೋಮಲ್ಲಿ ಇದೆ, ಸೊ ಅದಕ್ಕೋಸ್ಕರ ರಿಮೂವ್ ಫ್ರಮ್ ಕ್ರೋಮ್ ಅಂತ ಬರುತ್ತೆ. ನೀವು ಆ್ಯಡ್ ಟು ಕ್ರೋಮ್ ಮಾಡಿ. ಸೊ ಆ್ಯಡ್ ಟು ಕ್ರೋಮ್ ಮಾಡಿದಾಗ ನಿಮಗೆ SEO ಕ್ವಿಕ್ ಅನ್ನೋದು ಬರುತ್ತೆ. ಓಕೆ, ಇಲ್ಲಿ ಇರುತ್ತೆ SEO ಕ್ವಿಕ್. ಎಲ್ಲೋಯ್ತು? ಎಕ್ಸ್ಟೆನ್ಷನ್ಸ್ SEO, ಯಾ, ಇಲ್ಲಿ ಆಪ್ಷನ್ ಇದೆ SEO ಕ್ವಿಕ್. ಆನ್ ಮಾಡ್ಕೊಳ್ಳಿ ಇದನ್ನು. ಓಕೆ, ಸೊ ಆನ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಗೋ ಬ್ಯಾಕ್ ಟು ಯುವರ್ ಕ್ರೋಮ್ ಬ್ರೌಸರ್, ದೆನ್ ಸರ್ಚ್ ಬೆಸ್ಟ್ MBA ಕಾಲೇಜಸ್ ಇನ್ ಇಂಡಿಯಾ, ರೈಟ್? ಸೊ ಅಗೇನ್ ಇಲ್ಲಿ ಬಂದರೆ ನಿಮಗೆ SEO ಕ್ವಿಕ್ ಅನ್ನೋ ಆಪ್ಷನ್ ಇರುತ್ತೆ, ರೈಟ್? ಒನ್ ಸೆಕೆಂಡ್. ಯಾ, SEO ಕ್ವಿಕ್. ಸೊ ಇಲ್ಲಿ ಆಪ್ಷನ್ ನಿಮಗೆ ಲೈಕ್ ಗೂಗಲ್ ಇಂಡೆಕ್ಸ್ ಎಷ್ಟಾಗಿದೆ, ಬಿಂಗ್ ಇಂಡೆಕ್ಸ್, ಸೆಮ್ರಶ್ ಇಂಡೆಕ್ಸ್, ಇದೆಲ್ಲ ಆಪ್ಷನ್ ಇರುತ್ತೆ. ಜಸ್ಟ್ ರಿಮೂವ್ ಇಟ್. ಸೊ ಜಸ್ಟ್ ಲೈಕ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ SEO ಕ್ವಿಕ್ ಅಂತ ಇರುತ್ತೆ, ಆನ್ ಮಾಡ್ಕೊಳ್ಳಿ. ಓಕೆ, ಆನ್ ಮಾಡಿಕೊಂಡಾಗ ಇಲ್ಲಿ 1 2 3 4 5 6 ಇಲ್ಲಿ ನಂಬರ್ಸ್ ಬರ್ತವೆ, ರೈಟ್? ನಂಬರ್ಸ್. ಸೊ ನಂಬರ್ಸ್ ಬಂದಾಗ ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ನಾವು ಎಷ್ಟನೇ ಪೇಜಲ್ಲಿ ಇದ್ದೀವಿ. ಓಕೆ, ಫಸ್ಟ್ ಪೇಜಲ್ಲಿ ಇಲ್ಲ, ಸೆಕೆಂಡ್ ಪೇಜಲ್ಲಿ ಇದ್ದೀವ, ಥರ್ಡ್ ಪೇಜಲ್ಲಿ ಇದ್ದೀವಿ, ಫೋರ್ತ್ ಪೇಜಲ್ಲಿ ಇದ್ದೀವ, ಎಷ್ಟನೇ ಪೇಜಲ್ಲಿ ಇದ್ದೀವಿ. ಸೊ ನಮಗೆ ಆರಾಮಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ SEO ಕ್ವಿಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ RS let's check more settings. ಸೊ SEO ಕ್ವಿಕ್ ಅನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ನಂಬರ್ಸ್ಗಳು ಬರ್ತವೆ. ಸೊ ಫಸ್ಟ್ ಪೇಜಲ್ಲಿ ಸಿಕ್ಕಿದ್ರೆ ಆರಾಮಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ನನಗೆ ನನ್ನ ಸೈಟ್ ಈ ಪರ್ಟಿಕ್ಯುಲರ್ ಕೀವರ್ಡಿಗೆ ಬಂದಿದೆಯಾ ಇಲ್ವಾ ಅನ್ನೋದು ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಏನು ಮಾಡಬೇಕು, ನೀವು ಯಾವ ಕೀವರ್ಡಿಗೆ ನೀವು ನಿಮ್ಮ ಸೈಟಿನ SEO ಮಾಡಿರ್ತೀರಲ್ವ, ಆ ಕೀವರ್ಡನ್ನು ಫಸ್ಟ್ ಎಂಟರ್ ಮಾಡಿ. ಸೊ ದೆನ್ Control F ಅಂತ ನೀವು ನಿಮ್ಮ ಕೀಬೋರ್ಡಲ್ಲಿ ಟೈಪ್ ಮಾಡಿ. Control F, Control+F. ಸೊ ಇಲ್ಲಿ ನಿಮ್ಗೆ ಚಿಕ್ಕದಾಗಿ ಒಂದು ಪಾಪಪ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಿ, ನಿಮ್ಮ ಸೈಟಿನ ನೇಮನ್ನು ಮೆನ್ಷನ್ ಮಾಡಿ, ಅನ್ ಅಕಾಡೆಮಿ, ರೈಟ್? ಸೊ ಅನ್ ಅಕಾಡೆಮಿ ಅಂತ ಬಂದರೆ
ಇಲ್ಲಿ ನಿಮ್ಮ ಸೈಟ್ ಇದ್ರೆ ತೋರಿಸುತ್ತೆ, ಇಲ್ಲ ಅಂತಂದರೆ ತೋರಿಸಲ್ಲ. ಸೊ ಲೆಟ್ಸ್ ಚೆಕ್. ಇಲ್ಲಿ ತೋರಿಸ್ತಾ ಇಲ್ಲ. ಓಕೆ, ಸ್ಪೆಲ್ಲಿಂಗ್ ತಪ್ಪಿದೆ. ಅನ್ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಸಿಲಿ ಎಷ್ಟನೇ ಪೊಸಿಷನ್ನಲ್ಲಿದೆ? 7th ಪೊಸಿಷನ್. ಸೊ ಹೈಲೈಟ್ ಆಗುತ್ತೆ, ರೈಟ್? ಸಿ ಫಾರ್ ಎಕ್ಸಾಂಪಲ್ ಲೆಟ್ಸ್ ಎ ಬೇರೆದು ನೋಡೋಣ. ಇಲೈಟ್ಸ್ ಗ್ರಿಡ್. ಓಕೆ, ಸೊ ಲೆಟ್ಸ್ ಚೆಕ್. ಇಲೈಟ್ಸ್ ಸಿ ಗ್ರಿಡ್. ಸಿ ನಿಮ್ಮ ಸೈಟ್ ಬಂದಿದ್ರೆ ಸಿ ಇಲ್ಲಿ ಏನಾಗುತ್ತೆ? ಪೊಸಿಷನ್ ಅನ್ನು ತೋರಿಸುತ್ತೆ. ಓಕೆ, 6th ಪೊಸಿಷನಲ್ಲಿ ನನ್ನ ಸೈಟ್ ಇದೆ. ಓಕೆ, ಸೊ ಈ ರೀತಿ ನೀವೇನು ಮಾಡ್ಬೋದು, ಆರಾಮಾಗಿ ತೋರಿಸ್ಬೋದು. ಸಿ ಫಾರ್ ಎಕ್ಸಾಂಪಲ್ ತುಮಕೂರು. ಓಕೆ, ಬೆಸ್ಟ್ MBA ಕಾಲೇಜಸ್ ಇನ್ ತುಮಕೂರು. ಓಕೆ, ಸೊ ಅಗೇನ್ ನಾನಿಲ್ಲಿ ಕಂಟ್ರೋಲ್ F ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, and then I'll search Ananya, right? See the first one, Ananya, right? And then scroll down ಮಾಡಿದ್ರೆ if in case ಈ ಎಲ್ಲಾದರೂ ರೀಸನಲ್ಲಿ ಈ ಪೊಸಿಷನಲ್ಲಿ ಎಲ್ಲಾದರೂ ಇದ್ರೂ ಕೂಡ ತೋರಿಸುತ್ತೆ. ಸೊ ಇಲ್ಲಿ ಶ್ರೀ ಸಿದ್ಧಗಂಗಾ ಇದೆ, ಅನನ್ಯ ಫಸ್ಟ್ ಇದರಲ್ಲಿರೋದ್ರಿಂದ ಅನನ್ಯ ಫಸ್ಟ್ ತೋರಿಸುತ್ತೆ. ಓಕೆ, ಸೊ ಈ ರೀತಿ ನೀವು ವೆಬ್ ಮಾಸ್ಟರ್ ಟೂಲ್ಸ್ಗಳನ್ನು ನೀವು ನೋಡ್ಬೋದು. ಸೊ ಈ ಒಂದು ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ? ವೆಬ್ ಪೊಸಿಷನ್ ಅನಾಲಿಸಿಸ್. ಪೊಸಿಷನ್ ಅನಾಲಿಸಿಸ್. ಓಕೆ, ಅಂತಂದರೆ ಪೊಸಿಷನ್ ನಮ್ಮ ಸೈಟ್ ಯಾವ ಪೊಸಿಷನಲ್ಲಿದೆ ಅನ್ನೋದನ್ನ ತೋರಿಸೋ ಪ್ರೋಸೆಸನ್ನು ನಾವು ವೆಬ್ ಪೊಸಿಷನ್ ಅನಾಲಿಸಿಸ್ ಅಂತ ಕರಿತೀವಿ. ನಮ್ಮ ಸೈಟನ್ನು ಗೂಗಲ್ಗೆ ನಾವೇನು ಮಾಡ್ತೀವಿ, ತೋರಿಸ್ತೀವಿ, ರೈಟ್? ಅಂತಂದರೆ ಸಬ್ಮಿಟ್ ಮಾಡ್ತೀವಿ ಅಲ್ವಾ, ಅದನ್ನು ನಾವು ವೆಬ್ ಮಾಸ್ಟರ್ ಟೂಲ್ ಅಂತ ಕರಿತೀವಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ನಾವ್.